ವೀಕ್ಷಕರೇ, ನಮ್ಮ ನೆಚ್ಚಿನ ನಾಯಕ ನಟ ಟಾಲಿವುಡ್ ಬಾದಶಾ ಹಾಗೂ ಬಹುಭಾಷಾ ನಟ ಕಿಚ್ಚ ಸುದೀಪ್ ರವರ ಮೊದಲ ಚಿತ್ರ ತಾಯವ್ವ ಬಿಡುಗಡೆಯಾದ ದಿನಾಂಕ 5 ಸೆಪ್ಟೆಂಬರ್ 1997. ಈ ಚಿತ್ರ ಸಾಧಾರಣ ಯಶಸ್ಸನ್ನು ಕಂಡಿದೆ. ಕಿಚ್ಚ ಸುದೀಪ್ ರವರ ಎರಡನೇ ಚಿತ್ರ ಪ್ರತ್ಯರ್ಥ ಬಿಡುಗಡೆಯಾದ ದಿನಾಂಕ 2 ಏಪ್ರಿಲ್ 1999. ಈ ಚಿತ್ರ ಹಿಟ್ ಆಗಿದೆ. ಕಿಚ್ಚ ಸುದೀಪ್ ರವರಿಗೆ ಮೊದಲ ಯಶಸ್ಸನ್ನು ಕೊಟ್ಟ ಮೂರನೇ ಚಿತ್ರ ಸ್ಪರ್ಶ ಬಿಡುಗಡೆಯಾದ ದಿನಾಂಕ 23 ಜುಲೈ 2000. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಸುದೀಪ್ ರವರ ಸಂಪೂರ್ಣ ಗೆಲುವಿನ ದಿಕ್ಕನ್ನು ಬದಲಿಸಿದ ನಾಲ್ಕನೇ ಚಿತ್ರ ಹುಚ್ಚ ಬಿಡುಗಡೆಯಾದ ದಿನಾಂಕ 6 ಜುಲೈ 2001. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಮನೆ ಮಾತಾದರು. ನಂಬರ್ 5 ವಾಲಿ ಬಿಡುಗಡೆ ದಿನಾಂಕ 19 ಅಕ್ಟೋಬರ್ 2001. ಈ ಚಿತ್ರ ಹಿಟ್ ಆಗಿದೆ. ನಂಬರ್ 6 ಚಂದು ಬಿಡುಗಡೆ ದಿನಾಂಕ 10 ಮೇ 2002. ಈ ಚಿತ್ರ ಹಿಟ್ ಆಗಿದೆ. ನಂಬರ್ 7 ತುಂಟಾಟ ಬಿಡುಗಡೆ ದಿನಾಂಕ 24 ಮೇ 2002. ಈ ಚಿತ್ರ ಹಿಟ್ ಆಗಿದೆ. ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 8. ಚಿತ್ರದ ಹೆಸರು ದಮ್ ಬಿಡುಗಡೆ ದಿನಾಂಕ 27 ಸೆಪ್ಟೆಂಬರ್ 2002. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 9. ಚಿತ್ರದ ಹೆಸರು ನಂದಿ ಬಿಡುಗಡೆ ದಿನಾಂಕ 27 ಡಿಸೆಂಬರ್ 2002. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 10. ಚಿತ್ರದ ಹೆಸರು ಕಿಚ್ಚ ಬಿಡುಗಡೆ ದಿನಾಂಕ 11 ಏಪ್ರಿಲ್ 2003. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿದೆ. ಚಿತ್ರದ ಸಂಖ್ಯೆ 11. ಚಿತ್ರದ ಹೆಸರು ಪಾರ್ಥ ಬಿಡುಗಡೆ ದಿನಾಂಕ 28 ನವೆಂಬರ್ 2003. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 12. ಚಿತ್ರದ ಹೆಸರು ಸ್ವಾತಿಮುತ್ತು ಬಿಡುಗಡೆ ದಿನಾಂಕ 26 ಡಿಸೆಂಬರ್ 2003. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 13. ಚಿತ್ರದ ಹೆಸರು ರಂಗ SSLC ಬಿಡುಗಡೆ ದಿನಾಂಕ 23 ಏಪ್ರಿಲ್ 2004. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 14. ಚಿತ್ರದ ಹೆಸರು ನಲ್ಲ ಬಿಡುಗಡೆ ದಿನಾಂಕ 12 ನವೆಂಬರ್ 2004. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 15. ಚಿತ್ರದ ಹೆಸರು ಮಹಾರಾಜ ಬಿಡುಗಡೆ ದಿನಾಂಕ 14 ಜನವರಿ 2005. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 16. ಚಿತ್ರದ ಹೆಸರು ಕಾಶಿ ಫ್ರಮ್ ವಿಲೇಜ್ ಬಿಡುಗಡೆ ದಿನಾಂಕ 1 ಏಪ್ರಿಲ್ 2005. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 17. ಚಿತ್ರದ ಹೆಸರು ಗುನ್ನ ಬಿಡುಗಡೆ ದಿನಾಂಕ 12 ಮೇ 2005. ಈ ಚಿತ್ರ ಸಾಧಾರಣವಾಗಿದೆ. ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 18. ಚಿತ್ರದ ಹೆಸರು ಸೈ ಬಿಡುಗಡೆ ದಿನಾಂಕ 1 ಜುಲೈ 2005. ಈ ಚಿತ್ರ ಸಾಧಾರಣವಾಗಿದೆ. ಚಿತ್ರದ ಸಂಖ್ಯೆ 19. ಚಿತ್ರದ ಹೆಸರು ನಮ್ಮಣ್ಣ ಬಿಡುಗಡೆ ದಿನಾಂಕ 18 ನವೆಂಬರ್ 2005. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 20. ಚಿತ್ರದ ಹೆಸರು ಮೈ ಆಟೋಗ್ರಾಫ್ ಬಿಡುಗಡೆ ದಿನಾಂಕ 17 ಫೆಬ್ರವರಿ 2006. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 21. ಚಿತ್ರದ ಹೆಸರು ತಿರುಪತಿ ಬಿಡುಗಡೆ ದಿನಾಂಕ 30 ಜೂನ್ 2006. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದೆ. ಚಿತ್ರದ ಸಂಖ್ಯೆ 22. ಚಿತ್ರದ ಹೆಸರು ಜಾಕ್ಪಾಟ್ ಬಿಡುಗಡೆ ದಿನಾಂಕ 14 ಜುಲೈ 2006. ಈ ಚಿತ್ರ ಹಿಟ್ ಆಗಿದ್ದು ಅತಿಥಿ ಪಾತ್ರ ಮಾಡಲಾಗಿದೆ.
ಚಿತ್ರದ ಸಂಖ್ಯೆ 23. ಚಿತ್ರದ ಹೆಸರು ಹುಬ್ಬಳ್ಳಿ. ಬಿಡುಗಡೆ ದಿನಾಂಕ 10 ನವೆಂಬರ್ 2006. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 24. ಚಿತ್ರದ ಹೆಸರು ಕೇರ್ ಆಫ್ ಫುಟ್ಪಾತ್. ಬಿಡುಗಡೆ ದಿನಾಂಕ 24 ನವೆಂಬರ್ 2006. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು, ಇದರಲ್ಲಿ ಅತಿಥಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 25. ಚಿತ್ರದ ಹೆಸರು ನಂಬರ್ 73 ಶಾಂತಿ ನಿವಾಸ. ಬಿಡುಗಡೆ ದಿನಾಂಕ 15 ಜೂನ್ 2007. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 26. ಚಿತ್ರದ ಹೆಸರು ಮಾತಾಡು ಮಲ್ಲಿಗೆ. ಬಿಡುಗಡೆ ದಿನಾಂಕ 24 ಆಗಸ್ಟ್ 2007. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದು, ಅತಿಥಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 27. ಚಿತ್ರದ ಹೆಸರು ಗೂಳಿ. ಬಿಡುಗಡೆ ದಿನಾಂಕ 21 ಮಾರ್ಚ್ 2008. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 28. ಚಿತ್ರದ ಹೆಸರು ಮುಸ್ಸಂಜೆ ಮಾತು. ಬಿಡುಗಡೆ ದಿನಾಂಕ 16 ಮೇ 2008. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 29. ಚಿತ್ರದ ಹೆಸರು ಕಾಮಣ್ಣನ ಮಕ್ಕಳು. ಬಿಡುಗಡೆ ದಿನಾಂಕ 20 ಜೂನ್ 2008. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 30. ಚಿತ್ರದ ಹೆಸರು ಪೂಂಕ್. ಬಿಡುಗಡೆ ದಿನಾಂಕ 22 ಆಗಸ್ಟ್ 2008. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 31. ಚಿತ್ರದ ಹೆಸರು ಮಸ್ತ್ ಮಜೆ ಮಾಡಿ. ಬಿಡುಗಡೆ ದಿನಾಂಕ 12 ಡಿಸೆಂಬರ್ 2008. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 32. ಚಿತ್ರದ ಹೆಸರು ಮೇಘವೇ ಮೇಘವೇ. ಬಿಡುಗಡೆ ದಿನಾಂಕ 30 ಜನವರಿ 2009. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು, ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 33. ಚಿತ್ರದ ಹೆಸರು ವೀರ ಮದಕರಿ. ಬಿಡುಗಡೆ ದಿನಾಂಕ 20 ಮಾರ್ಚ್ 2009. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 34. ಚಿತ್ರದ ಹೆಸರು ರನ್. ಬಿಡುಗಡೆ ದಿನಾಂಕ 29 ಜನವರಿ 2010. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದು, ಇದರಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 35. ಚಿತ್ರದ ಹೆಸರು ಜಸ್ಟ್ ಮಾತ್ಮಾದಲ್ಲಿ. ಬಿಡುಗಡೆ ದಿನಾಂಕ 5 ಫೆಬ್ರವರಿ 2010. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 36. ಚಿತ್ರದ ಹೆಸರು ಪುಂಕ್ ಭಾಗ 2. ಬಿಡುಗಡೆ ದಿನಾಂಕ 16 ಏಪ್ರಿಲ್ 2010. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 37. ಚಿತ್ರದ ಹೆಸರು ಐತಲಕ್ಕಡಿ. ಬಿಡುಗಡೆ ದಿನಾಂಕ 4 ಜೂನ್ 2010. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು, ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 38. ಚಿತ್ರದ ಹೆಸರು ಮಿಸ್ಟರ್ ತೀರ್ಥ. ಬಿಡುಗಡೆಯಾದ ದಿನಾಂಕ 25 ಜೂನ್ 2010. ಈ ಚಿತ್ರ ಫ್ಲಾಪ್ ಆಗಿದೆ. ಚಿತ್ರದ ಸಂಖ್ಯೆ 39. ಚಿತ್ರದ ಹೆಸರು ಕಿಚ್ಚ ಹುಚ್ಚ. ಬಿಡುಗಡೆಯಾದ ದಿನಾಂಕ 15 ಅಕ್ಟೋಬರ್ 2010. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 40. ಚಿತ್ರದ ಹೆಸರು ರಕ್ತ ಚರಿತ್ರ. ಬಿಡುಗಡೆಯಾದ ದಿನಾಂಕ 22 ಅಕ್ಟೋಬರ್ 2010. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದು, ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 41. ಚಿತ್ರದ ಹೆಸರು ವೀರ ಪರಂಪರೆ. ಬಿಡುಗಡೆಯಾದ ದಿನಾಂಕ 29 ಅಕ್ಟೋಬರ್ 2010. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 42. ಚಿತ್ರದ ಹೆಸರು ರಕ್ತ ಚರಿತ್ರ ಭಾಗ 2. ಬಿಡುಗಡೆಯಾದ ದಿನಾಂಕ 3 ಡಿಸೆಂಬರ್ 2010. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದು, ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 43. ಚಿತ್ರದ ಹೆಸರು ಕೆಂಪೇಗೌಡ. ಬಿಡುಗಡೆಯಾದ ದಿನಾಂಕ 10 ಮಾರ್ಚ್ 2011. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿದೆ. ಚಿತ್ರದ ಸಂಖ್ಯೆ 44. ಚಿತ್ರದ ಹೆಸರು ಪೊಲೀಸ್ ಸ್ಟೋರಿ ಭಾಗ 3. ಬಿಡುಗಡೆಯಾದ ದಿನಾಂಕ 8 ಜುಲೈ 2011. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು, ಅತಿಥಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 45. ಚಿತ್ರದ ಹೆಸರು ವಿಷ್ಣುವರ್ಧನ. ಬಿಡುಗಡೆಯಾದ ದಿನಾಂಕ 8 ಡಿಸೆಂಬರ್ 2011. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ.
ಚಿತ್ರದ ಸಂಖ್ಯೆ 46. ಚಿತ್ರದ ಹೆಸರು ಈಗ. ಬಿಡುಗಡೆಯಾದ ದಿನಾಂಕ 6 ಜುಲೈ 2012. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 47. ಚಿತ್ರದ ಹೆಸರು ವರದನಾಯಕ. ಬಿಡುಗಡೆಯಾದ ದಿನಾಂಕ 25 ಜನವರಿ 2013. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 48. ಚಿತ್ರದ ಹೆಸರು ಬಚ್ಚನ್. ಬಿಡುಗಡೆಯಾದ ದಿನಾಂಕ 11 ಏಪ್ರಿಲ್ 2013. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 49. ಚಿತ್ರದ ಹೆಸರು ಆಕ್ಷನ್ 3D. ಬಿಡುಗಡೆಯಾದ ದಿನಾಂಕ 21 ಜೂನ್ 2013. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಅತಿಥಿ ಪಾತ್ರ ಮಾಡಿದ್ದಾರೆ. ಚಿತ್ರದ ಸಂಖ್ಯೆ 50. ಚಿತ್ರದ ಹೆಸರು ರಂಗನ್ ಸ್ಟೈಲ್. ಬಿಡುಗಡೆಯಾದ ದಿನಾಂಕ 21 ಮಾರ್ಚ್ 2014. ಈ ಚಿತ್ರ ಹಿಟ್ ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ. ಚಿತ್ರದ ಸಂಖ್ಯೆ 51. ಚಿತ್ರದ ಹೆಸರು ಮಾಣಿಕ್ಯ. ಬಿಡುಗಡೆಯಾದ ದಿನಾಂಕ 1 ಮೇ 2014. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 52. ಚಿತ್ರದ ಹೆಸರು ರನ್ನ. ಬಿಡುಗಡೆಯಾದ ದಿನಾಂಕ 4 ಜೂನ್ 2015. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 53. ಚಿತ್ರದ ಹೆಸರು ಲವ್ ಯು ಅಲಿಯಾ. ಬಿಡುಗಡೆಯಾದ ದಿನಾಂಕ 17 ಸೆಪ್ಟೆಂಬರ್ 2015. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 54. ಚಿತ್ರದ ಹೆಸರು ಬಾಹುಬಲಿ ದ ಬಿಗಿನಿಂಗ್. ಬಿಡುಗಡೆಯಾದ ದಿನಾಂಕ 10 ಜುಲೈ 2015. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 55. ಚಿತ್ರದ ಹೆಸರು ಪುಲಿ. ಬಿಡುಗಡೆಯಾದ ದಿನಾಂಕ 1 ಅಕ್ಟೋಬರ್ 2015. ಈ ಚಿತ್ರ ಹಿಟ್ ಆಗಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 56. ಚಿತ್ರದ ಹೆಸರು ಅಪೂರ್ವ. ಬಿಡುಗಡೆಯಾದ ದಿನಾಂಕ 27 ಮೇ 2016. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 57. ಚಿತ್ರದ ಹೆಸರು ಕೋಟಿಗೊಬ್ಬ ಭಾಗ 2. ಬಿಡುಗಡೆಯಾದ ದಿನಾಂಕ 11 ಆಗಸ್ಟ್ 2016. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 58. ಚಿತ್ರದ ಹೆಸರು ಮುಕುಂದ ಮುರಾರಿ. ಬಿಡುಗಡೆಯಾದ ದಿನಾಂಕ 28 ಅಕ್ಟೋಬರ್ 2016. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 59. ಚಿತ್ರದ ಹೆಸರು ಹೆಬ್ಬುಲಿ. ಬಿಡುಗಡೆಯಾದ ದಿನಾಂಕ 23 ಫೆಬ್ರವರಿ 2017. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 60. ಚಿತ್ರದ ಹೆಸರು ರಾಜು ಕನ್ನಡ ಮೀಡಿಯಂ. ಬಿಡುಗಡೆಯಾದ ದಿನಾಂಕ 19 ಜನವರಿ 2018. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 61. ಚಿತ್ರದ ಹೆಸರು ಕಿಚ್ಚು. ಬಿಡುಗಡೆಯಾದ ದಿನಾಂಕ 4 ಮೇ 2018. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 62. ಚಿತ್ರದ ಹೆಸರು ಅಂಬಿ ನಿಂಗೆ ವಯಸ್ಸಾಯ್ತು. ಬಿಡುಗಡೆಯಾದ ದಿನಾಂಕ 27 ಸೆಪ್ಟೆಂಬರ್ 2018. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 63. ಚಿತ್ರದ ಹೆಸರು ದಿ ವಿಲನ್. ಬಿಡುಗಡೆಯಾದ ದಿನಾಂಕ 18 ಅಕ್ಟೋಬರ್ 2018. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 64. ಚಿತ್ರದ ಹೆಸರು ಪೈಲ್ವಾನ್. ಬಿಡುಗಡೆಯಾದ ದಿನಾಂಕ 12 ಸೆಪ್ಟೆಂಬರ್ 2019. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 65. ಚಿತ್ರದ ಹೆಸರು ಸೈರಾ ನರಸಿಂಹ ರೆಡ್ಡಿ. ಬಿಡುಗಡೆಯಾದ ದಿನಾಂಕ 2 ಅಕ್ಟೋಬರ್ 2019. ಈ ಚಿತ್ರ ಸೂಪರ್ ಹಿಟ್ ಆಗಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 66. ಚಿತ್ರದ ಹೆಸರು ದಬಾಂಗ್ ಭಾಗ 3. ಬಿಡುಗಡೆಯಾದ ದಿನಾಂಕ 20 ಡಿಸೆಂಬರ್ 2019. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 67. ಚಿತ್ರದ ಹೆಸರು ಮಂಗಳವಾರ ರಜಾದಿನ. ಬಿಡುಗಡೆಯಾದ ದಿನಾಂಕ 5 ಫೆಬ್ರವರಿ 2021. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದ್ದು ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 68. ಚಿತ್ರದ ಹೆಸರು ಕೋಟಿಗೊಬ್ಬ ಭಾಗ 3.
ಬಿಡುಗಡೆಯಾದ ದಿನಾಂಕ 15 ಅಕ್ಟೋಬರ್ 2021. ಈ ಚಿತ್ರ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 69. ಚಿತ್ರದ ಹೆಸರು ವಿಕ್ರಾಂತ್ ರೋಣ. ಬಿಡುಗಡೆಯಾದ ದಿನಾಂಕ 28 ಜುಲೈ 2022. ಈ ಚಿತ್ರ ಸೂಪರ್ ಹಿಟ್ ಆಗಿದೆ. ಚಿತ್ರದ ಸಂಖ್ಯೆ 70. ಚಿತ್ರದ ಹೆಸರು ರವಿ ಬೋಪಣ್ಣ. ಬಿಡುಗಡೆಯಾದ ದಿನಾಂಕ 12 ಆಗಸ್ಟ್ 2022. ಈ ಚಿತ್ರ ಹಿಟ್ ಆಗಿದ್ದು, ಈ ಚಿತ್ರದಲ್ಲಿ ಅತಿಥಿಯಾಗಿ ಪಾತ್ರ ಮಾಡಲಾಗಿದೆ. ಚಿತ್ರದ ಸಂಖ್ಯೆ 71. ಚಿತ್ರದ ಹೆಸರು ಕಬ್ಜಾ. ಬಿಡುಗಡೆಯಾದ ದಿನಾಂಕ 17 ಮಾರ್ಚ್ 2023. ಈ ಚಿತ್ರ ಸಾಧಾರಣ ಯಶಸ್ಸು ಕಂಡಿದೆ. ಚಿತ್ರದ ಸಂಖ್ಯೆ 72. ಚಿತ್ರದ ಹೆಸರು ಮ್ಯಾಕ್ಸ್. ಬಿಡುಗಡೆಯಾದ ದಿನಾಂಕ 25 ಡಿಸೆಂಬರ್ 2024. ಈ ಚಿತ್ರ ಹಿಟ್ ಆಗಿದೆ. ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಒತ್ತುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.